ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಎಲ್ಲೂ ಕೂಡ ಇಲ್ಲ. ಆದರೆ ಒಂದೇ ನಿರ್ಧಾರ, ಮೂಡಲಬಾಗಿಲು ಮುಳುಬಾಗಿಲು ದೇವಸ್ಥಾನಗಳ ನಾಡು ಅಂತ ಖ್ಯಾತಿ ಪಡೆದಿರುವಂತಹ ನಮ್ಮ ಮುಳುಬಾಗಿಲು ನಾಡಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೆಜ್ಜೆ ಮುಂದೆ ಇಕ್ಕಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕನಸು ನೆನಸು ಎಲ್ಲವೂ ಒಂದೇ. ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು, ಸರ್ಕಾರಿ ಶಾಲೆಯ ವಿದ್ಯಾಭ್ಯಾಸವನ್ನ ಊರಿನಲ್ಲಿರುವಂತಹ ವಿದ್ಯಾರ್ಥಿಗಳು ಪಡ್ಕೊಳ್ಳೋ ಮನೋಭಾವನೆ ನಮ್ಮ ಕರ್ನಾಟಕ ರಕ್ಷಣೆ ಇರೋದ್ರಿಂದ ಇವತ್ತು ಬೆಳಗಾನಹಳ್ಳಿ ಏನು ತಾಲೂಕಿನಲ್ಲಿ 25 ಮಕ್ಕಳಿಗೆ ನಾವು ಎಲ್ಲ ಒಂದು ಶಾಲೆಗಳನ್ನ ಊರುಗಳಲ್ಲಿ ವಿವರಣೆ ಮಾಡಿಸ್ಕೊಂಡಾಗ ಬೆಳಗಾನಹಳ್ಳಿ ಶಾಲೆಯಲ್ಲಿ 12 ಮಕ್ಕಳಿದ್ದು 1ನೇ ತರಗತಿಗೆ ನಾವು 2 ಮಕ್ಕಳನ್ನ ಇಲ್ಲಿ ಪ್ರಾರಂಭಕ್ಕೆ ಜಾಯಿನ್ ಆಗಿದ್ದಾರೆ. ಆ ಒಂದು ಮಗುಗೆ ಸಾರಿಕಾ ಅನ್ನೋ ಮಗುಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 2,000 ರೂಪಾಯಿ ಚೆಕ್ ಅನ್ನ ವಿತರಣೆ ಮಾಡ್ತಾ ಇದೀವಿ ಇವತ್ತು. ಅದರ ಜೊತೆಗೆ ಇದು 1 ವರ್ಷ 2 ವರ್ಷ ಅಂತಲ್ಲ, ಪ್ರತಿ ಒಂದು ವರ್ಷನೂ ಕೂಡ ಆ ಮಗು ಇಲ್ಲಿ ಓದಿದಾಗ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಕೂಡ ಶಾಲೆಯಲ್ಲಿ ಓದಿದಾಗ ಪ್ರತಿ ಒಂದು ವರ್ಷನೂ ಕೂಡ ಏನು ಇವತ್ತು ಏನ್ ದಿನಾಂಕ ಇರ್ತದೆ, ಮುಂದಿನ ವರ್ಷ ಅದೇ ದಿನಾಂಕಕ್ಕೆ ನಾವು ಆ ಮಗುಗೆ ಚೆಕ್ ಅನ್ನ ವಿತರಣೆ ಮಾಡ್ತೀವಿ. ಅದರ ಜೊತೆಗೆ ಮುಂದಿನ ವರ್ಷ ಯಾರು ಸರ್ಕಾರಿ ಶಾಲೆಗೆ ಮಕ್ಕಳು ಜಾಯಿನ್ ಆಗ್ತಾರೆ ಆ ಮಗುಗೂ ಕೂಡ ಸಹ ಕೂಡ ಎಷ್ಟು ಮಕ್ಕಳನ್ನ ಜಾಯ್ನ್ ಆಗ್ಲಿ, 1 ಆಗ್ಲಿ 2 ಆಗ್ಲಿ 3 ಆಗ್ಲಿ 10 ಆಗ್ಲಿ 20 ಆಗ್ಲಿ ಆ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಪ್ರತಿ ಒಂದು ವರ್ಷನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಊರಿನ ಒಂದು ಸಮೂಹದಲ್ಲಿ ಯುವಕರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಒಂದುಗೂಡಿಸ್ಕೊಂಡು ಆ ಮಕ್ಕಳಿಗೆ ಚೆಕ್ ಅನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೀವಿ. ಒಂದು ವಿಚಾರ ಸ್ನೇಹಿತರೆ, ಯಾಕೆ ಅಂದ್ರೆ ನಾನು ಮುಳುಬಾಗಿಲು ತಾಲೂಕಿನಲ್ಲಿ ಬೆಳಗನಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡ ಅಂದ್ರೆ ಇದು ನನ್ನ ತಾಯಿಯ ಊರು, ನನ್ನ ಜನ್ಮ ಕೊಟ್ಟಂತಹ ನನ್ನ ತಾಯಿಯ ಊರಲ್ಲಿ ಈ ಮೊದಲನೇ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಾಗ ನಾನು ಈ ಶಾಲೆಯಲ್ಲಿ ಬಂದಾಗ ಈ ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಟ್ರು. ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ, ನಾವೆಲ್ಲರೂ ಕೂಡ ಯಾರು ಕೂಡ ಇಲ್ಲಿ ಶಾಶ್ವತವಾಗಿರಲ್ಲ, ನಾವೆಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಭೂಮಿ ಮೇಲೆ ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬಾಳ್ಬೇಕಾಗುತ್ತೆ ಈ ಒಂದು ಭೂಮಿ ಮೇಲೆ. ಆದ್ರಿಂದ ಈ ಒಂದು ಕಾರ್ಯಕ್ರಮ ನಾನು 2,000 ರೂಪಾಯಿನ ಸಾರಿಕಾಗೆ ಬೆಳಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಚೆಕ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬೆಳಗಾನಹಳ್ಳಿ ಶಾಲೆಗೆ ಏನೇ ಒಂದು ಕೆಲಸ ಕಾರ್ಯಗಳು ಬೇಕಾದ್ರೂ ಕೂಡ, ಮಕ್ಕಳಿಗೆ ಏನೇ ಒಂದು ಸಹಕಾರ ಬೇಕಾದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆನ್ನೆಲುಬಾಗಿ ಆಗಿ ಮಕ್ಕಳ ಹಿಂದೆ ನಿಂತ್ಕೊಳ್ಳುತ್ತೆ ಅಂತ ಸಂದರ್ಭ ಹೇಳ್ತಾ, ಏನೇ ಒಂದು ಬ್ಯಾಗ್ಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಬೋದು, ಅದರ ಜೊತೆಗೆ ಎಲ್ಲರೂ ಕೂಡ ವಿಶೇಷವಾಗಿ ನಾನು ಸಂಗಂಡಹಳ್ಳಿ ಗ್ರಾಮದಲ್ಲಿ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗಿಯಾಗಿದ್ರು ಮಗು. ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂದ್ರೆ ಬೆಳಗಾನಹಳ್ಳಿ ಶಾಲೆಯ ಮಕ್ಕಳು, ತುಂಬಾ ಖುಷಿ ಆಯ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಅವತ್ತೇ ನಿರ್ಧಾರ ಮಾಡ್ಕೊಂಡೆ. 4 ಜನನೇ ಬಂದಿದ್ದು, ಬಟ್ ಅಲ್ಲಿ ಎಲ್ಲ 2 ಪಂಚಾಯಿತಿಯ ಶಾಲೆ ಮಕ್ಕಳು ಅಲ್ಲಿ ಆ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ರು. ನಾನು ಅಲ್ಲಿ ನೋಡಿದ ತಕ್ಷಣ ನಾನು ಅವತ್ತೇ ನಿರ್ಧಾರ ಮಾಡ್ಕೊಂಡೆ, ಚೆಕ್ ಫಸ್ಟ್ ವಿತರಣಾ ಕಾರ್ಯಕ್ರಮ ಬೆಳಗಾನಹಳ್ಳಿಲೇ ಮಾಡ್ಕೊಂಡೆ ಅಂತ ಹೇಳಿದಾಗ ನನಗೆ ಖುಷಿ ಆಯ್ತು. ಎಲ್ಲಾ ಒಂದು ಬೆಳಗಾನಹಳ್ಳಿ ಯುವಕರು ಮತ್ತೆ ಹಿರಿಯರು ಕಿರಿಯರು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ತುಂಬಾ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಕ್ಕಳ ಎಲ್ಲಾ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರೂ ಕೂಡ ಧನ್ಯವಾದ ಹೇಳ್ತಾ, ನಾನು ಒಂದು ಮನವಿ ಮಾಡ್ಕೊಂತೀನಿ, ಖಾಸಗಿ ಶಾಲೆ ವಿಚಾರಗಳು ನಮ್ಗೆ ಬೇಡ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಬೆಳಿಬೇಕು, ಬಾಳ್ಬೇಕು, ಎಲ್ರೂ ಕೂಡ ಒಂದು ವಿದ್ಯಾಭ್ಯಾಸ ಪಡ್ಕೋಬೇಕು. ಅದ್ರ ಜೊತೆಗೆ ಊರಿನ ಗ್ರಾಮಸ್ಥರು ಸಹಕಾರ ಕೊಡ್ಬೇಕು. ನಮ್ಮ ಒಂದು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ. ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲೆಲ್ಲರೂ ಕೂಡ ಪೋಷಕರಿದ್ದೀರಿ, ತಂದೆ ತಾಯಿಂದ್ರಿದ್ದೀರಿ. ತಮ್ಮಲ್ಲಿ ನಾವೆಲ್ಲರೂ ಕೂಡ ನಮ್ಗೆ ತಂದೆ ತಾಯಿಗಳು ಮಗುಗೆ ಜನ್ಮ ನೀಡಿದಾಗ ಉಸಿರಿರುತ್ತೆ ಅಲ್ಲಣ್ಣ ಸರ್, ಉಸಿರಿರುತ್ತೆ, ಆದ್ರೆ ಹೆಸರಿರೋದಿಲ್ಲ. ತಂದೆ ತಾಯಿಗಳು ಮಗುಗೆ ಜನ್ಮ ನೀಡಿದಾಗ ಉಸಿರು ಮಾತ್ರ ಇರುತ್ತೆ, ಹೆಸರಿರೋದಿಲ್ಲ. ಆದ್ರೆ ಮಗು ಬೆಳೀತಾ 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 ದೊಡ್ಡ ವ್ಯಕ್ತಿ ಆದಾಗ ಆ ಒಂದು ಈ ಭೂಮಿಯನ್ನ ಬಿಟ್ಟು ನಾವು ಹೋದಾಗ ಆವಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ ಅಲ್ವಾ ಸರ್? ತಮಗೆ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕಿರ್ತೀವಿ, ಮತ್ತೊಬ್ಬರಿಗೆ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು, ಯಾರಿಗೂ ಕೂಡ ತೊಂದರೆ ಮಾಡಬಾರ್ದು. ಯಾರು ಕೂಡ ಎಲ್ಲಿ ಶಾಶ್ವತರಲ್ಲ. ಆಗಿರುವಾಗ ಈ ಒಂದು ಮುದ್ದಾದ ಮಕ್ಕಳು ನಮ್ಮ ಊರಿಗೆ ಬೆಳಗಾನಹಳ್ಳಿಗೆ ಒಂದು ಒಳ್ಳೆ ಹೆಸರು ತಂದ್ಕೊಡ್ಬೇಕು. ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅಂದ್ರೆ ಶಿಕ್ಷಕರು ಕೂಡ ಸಹಕಾರ ಕೊಡ್ಬೇಕು. ಶಿಕ್ಷಕರ ಜೊತೆಗೆ ತಂದೆ ತಾಯಿಂದ್ರು ಕೂಡ ಸಹಕಾರ ಕೊಡ್ಬೇಕು.
ಅದೇ ರೀತಿ SDMs ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹಕಾರ ಕೊಟ್ರೆ ಬೆಳಗಾನಹಳ್ಳಿ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ನಾಳೆ ಒಂದ್ ದಿವಸ ನಮ್ಮ ಇಡೀ ಮುಳಬಾಗಿಲು ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ತರೋದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಅಂತ ನಾನು ಬೆಳಗಾನಹಳ್ಳಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ಕಳೆ ಮಗುವಲ್ಲಿರುವಂತಹ ಕಳೆ ಸಂಗನಹಳ್ಳಿ ಗ್ರಾಮ ಅಲ್ಲಿ ನೋಡಿದೆ ನಾನು ಪ್ರತಿಭಾ ಕಾರಂಜಿಯಲ್ಲಿ. ಆ ಮಗುವಲ್ಲಿರುವಂತಹ ಕಳೆ ಯಾರಾದ್ರೂ ಗುರುತಿಸ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆ ಮಗು ಎಷ್ಟು ಓದುತ್ತಾ ಓದಲ್ವಾ, ಈ ಮಗು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಬೆಳೆಯುತ್ತೆ, ಯಾವ ಒಂದು ಮುಂದಿನ ದಿನದಲ್ಲಿ ವಿದ್ಯಾಭ್ಯಾಸನ ಪಡ್ಕೊಳ್ಳುತ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿರ್ತದೆ ಅಂದ್ರೆ ಆ ಒಂದು ಓದಿಸ್ತಾ ಇರುವಂತಹ ಗುರುಗಳ ಶಿಕ್ಷಕರಿಗೆ ಮಾತ್ರ ಗೊತ್ತಿರ್ತದೆ. ಮೇಡಮ್, ನಿಮಗೆ ಶಿಕ್ಷಕರಿಗೆ ಮಾತ್ರನೇ ಗೊತ್ತಿರೋದು. ಆವಾಗ ಶಿಕ್ಷಕರನ್ನ ತಂದೆ ತಾಯಿಂದ ಕೇಳ್ತಾರೆ, ಏನು ಮೇಡಮ್ ನನ್ ಮಗು ಓದ್ತಾ ಇದೆಯಾ ಇಲ್ವಾ ಅಂದಾಗ ಶಿಕ್ಷಕರೇ ಹೇಳ್ತಾ ಇದಾರೆ, ಪರವಾಗಿಲ್ಲ ನಿಮ್ ಮಗು ಓದ್ತಿದೆ, ಮುಂದಿನ ದಿನಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂತ ಇದೆ ಅಂತ. ಆ ರೀತಿನಲ್ಲಿ ನಮ್ಮ ಶಿಕ್ಷಕರು ಮಗುವಲ್ಲಿರುವಂತಹ ಕಳೆ, ಮಗುವಲ್ಲಿರುವಂತಹ ಪ್ರತಿಬಿಂಬೆಯನ್ನ ಗುರುತಿಸೋದಲ್ಲಿ ಶಿಕ್ಷಕರೇ ಪ್ರತಿ ಒಂದು ಮುಂದೆ ಹೆಜ್ಜೆಯಲ್ಲಿ ಇರ್ತಾರೆ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ, ನಮ್ಮ ಸಂಘಟನೆ ಎಲ್ಲರನ್ನು ಕರೆಸಿ, ನಾವ್ ಯಾವ್ದು ಕೂಡ ಯಾವುದೇ ಪಕ್ಷದಲ್ಲಿ ಇಲ್ಲ, ನಾವೆಲ್ಲ ಯಾವುದೇ ಪಕ್ಷ ಭೇದದವರ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲ. ಬಟ್ ಕರ್ನಾಟಕ ರಕ್ಷಣಾ ಎಲ್ಲರನ್ನು ಒಂದ್ಗೂಡಿಸ್ಕೊಳ್ಳುತ್ತೆ. ಎಲ್ಲಾ ಪಕ್ಷದವನ್ನು ಒಂದ್ಗೂಡಿಸ್ಕೊಂಡು ಒಂದು ದಾರಿಯಲ್ಲಿ ಹೋಗುವಂತಹ ಒಂದು ಪಕ್ಷ ಯಾವ್ದಾದ್ರು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಆದ್ರಿಂದ ಸಾರಿಕಾ ಅನ್ನೋ ಮಗುಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 2,000 ರೂಪಾಯಿ ಚೆಕ್ ಕೊಡೋದ್ರ ಮುಖಾಂತರ ನಾವು ಕಾರ್ಯಕ್ರಮವನ್ನ ಮುಂದೂಡಿಸ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳು ಬರ್ಬೇಕಾಗಿತ್ತು. ಬಟ್ ಆ ಒಂದು ಕಾರ್ಯಕ್ರಮ ಯಾವ್ದೋ ಜಯಂತಿ ಕಾರ್ಯಕ್ರಮ ಇದು, ಅಲ್ಲಿಗೆ ಅವ್ರು ಹೋಗಿದ್ದಾರೆ. ಮುಂದಿನ ಕಾರ್ಯಕ್ರಮ ಏನೇ ಮಾಡಿದ್ರು ಕೂಡ ಬೆಳಗಾನಹಳ್ಳಿಯಲ್ಲಿ ಮತ್ತೆ ಈ ಕಾರ್ಯಕ್ರಮನ ಬಂದೇ ಬರ್ತೀನಿ ಅಂತ ಹೇಳಿದ್ರು. ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದೀವಿ ಸರ್, ದಂಡಾಧಿಕಾರಿಗಳು ಗಮನಕ್ಕೆ ತಂದಿದ್ವಿ. ಬೆಳಗಾನಹಳ್ಳಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದಾಗ ಯಾಮನ ಜಯಂತಿ ಏನೋ ಕಾರ್ಯಕ್ರಮ ಇದೆ ಇವತ್ತು, ಅದ್ರಲ್ಲಿ ಆ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಮುಂದಿನ ಒಂದು ಏನೇ ಕಾರ್ಯಕ್ರಮ ಮಾಡಿದ್ರು ದಂಡಾಧಿಕಾರಿಗಳು ಮತ್ತೆ BO ಸರ್ ಎಲ್ಲರೂ ಕೂಡ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೂ ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿಗೆ ಎಲ್ರಿಗೂ ಕೂಡ ವಂದಿಸುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ನನಗೆ ಮನೋಹರ್, ನಾನ್ ಸುಧಾ ಇವರೆಲ್ಲರೂ ಕೂಡ ಏನಪ್ಪಾ ನೀನ್ ಎಲ್ಲಾ ಶಾಲೆಗಳಿಗೂ ಹೋಗ್ತಾ ಇರ್ತೀಯ, ನೀನ್ ನಮ್ಮೂರ್ ಶಾಲೆನ ಮರ್ತೋಗ್ಬಿಟ್ಟಿದ್ಯಾ ಅಂತ ಯಾವತ್ತೂ ಕೂಡ ಮರೆಯಂಗಿಲ್ಲ. ಯಾಕೆಂದ್ರೆ ನನ್ನ ತಾಯಿ ಊರು, ನನಗೆ ಜನ್ಮ ಕೊಟ್ಟಂತ ನನ್ನ ತಾಯಿ ಊರು ನಾನು ಯಾವತ್ತೂ ಮರೆಯಂಗಿಲ್ಲ. ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬೆಳಗಾನಹಳ್ಳಿಗೆ ಮೊದಲ ಆದ್ಯತೆ ಕೊಡ್ತೀನಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಹಾಗೆ ಪತ್ರಕರ್ತರಿಗೆ ಎಲ್ಲರೂ ಕೂಡ ಒಂದ್ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡೋದ್ರಲ್ಲಿ ಏನಾದ್ರು ಸರಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ನೆನಪೋಣ. PDO ಸರ್ ಎಲ್ಲರೂ ಕೂಡ ಇದ್ದಾರೆ, ತಮ್ಮೆಲ್ಲರೂ ನಾನು ಕ್ಷಮೆಯನ್ನ ಕೇಳುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.